ನಮಸ್ಕಾರ ಸ್ನೇಹಿತರೆ, ಸಂತೋಷ್ ಮಾತಾಡೋದು. ಏನು ನಿನ್ನೆ ಇದೇ ಸಮಯ ಆಲ್ಮೋಸ್ಟ್ 8 ಗಂಟೆ ಏನೋ ನಮ್ಮ ಒಂದು ಚಾಲಕರು ವರ್ಗಕ್ಕೆ ಸಂಬಂಧಪಟ್ಟಿರುವ ಹಾಗೆ ತುಂಬ ಕೇವಲವಾಗಿ ಮಾತಾಡಿದಂತಹ ವ್ಯಕ್ತಿ ಆರ್ ಸೂರ್ಯ ಅಂತೇಳಿ ಇನ್ಸ್ಟಾಗ್ರಾಮ್ ಐಡಿ. ಬಟ್ ಆದರೆ ಅವರ ಹೆಸರು ಸೂರ್ಯ ಅಲ್ಲ, ರಂಗಸ್ವಾಮಿ. ರಂಗಸ್ವಾಮಿ. ಸೊ ಇದ್ರ ಮೇಲೆ ಏನು ನಾವು ದೂರನ ದಾಖಲಿಸಿದ್ವಿ. ಸೊ ಅದೇ ಪ್ರಕಾರ ನಾನು NC ಮಾಡಿದ್ವಿ. ಇವತ್ತು FIR ಆಗಿದೆ. FIR ಕಾಪಿನೂ ಕೂಡ ಇಲ್ಲೇ ಇದೆ. ಸೊ ಜೊತೆಗೆ ಏನು ಸ್ಟೇಷನ್ಗೆ ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಕೂಡ ಬಂದಿದೆ. ಸೊ ಇದು ನಿನ್ನೆ NC ಮಾಡಿದ್ದಂಥದ್ದು. ಸೊ ವಿಚಾರ ಏನಪ್ಪ ಅಂತಂದರೆ, ಏನು ಚಾಲಕರು ವರ್ಗದ ಬಗ್ಗೆ ತುಂಬ ಒಂದು ಕೆಟ್ಟದಾಗಿ ಮಾತಾಡಿದ್ರು. ಏನಕ್ಕೆ ಮಾತಾಡಿದ್ರು ಅಂತಂದರೆ ಅವರು ಮಾತಾಡಬೇಕಷ್ಟೇ. ಸೊ ನಾವತ್ತು ಕಾನೂನು ಪ್ರಕ್ರಿಯೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದೀವಿ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನು ಅನಿಸಿದೆ, ಪಾಪ ಪಟ್ಟಿ ಗಾಳಿ ಇದೆಯಾ, ಗಾಳಿ ಇಲ್ವಾ, ಅಥವಾ ಅವ್ರು ಮಾತಾಡಿದ ಸರಿನಾ ತಪ್ಪ, ನಾವು ಮಾಡಿದ್ದು ಸರಿ ಅಂತ ಒಪ್ಕೊಂತಾರ ಒಪ್ಕೊಂತಾರ, ಅದನ್ನು ಅವರೇ ಮಾತಾಡ್ತಾರೆ. ನೀವೇ ಕೇಳ್ತೀರಿ. ನಮಸ್ಕಾರ, ರಂಗಸ್ವಾಮಿ ಅಂತ. ನಾನು ಒಂದು ವಿಡಿಯೋ ಮಾಡಿದ್ದೆ, ಅದು ತುಂಬ ಕೆಟ್ಟದಾಗಿತ್ತು. ಅಂದರೆ ನಾನು ಹೇಳ್ತಾ ಇರೋದು, ನಾನು ವಿಡಿಯೋ ಉದ್ದೇಶಪೂರ್ವಕ ಮಾಡಿಲ್ಲ, ಅದು ಮಿಸ್ ಆಗಿ ಮಾಡಿದ್ದೀನಿ. ದಯವಿಟ್ಟು ನನ್ನ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಎಲ್ಲ ನಿಮ್ಮ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ. ದಯವಿಟ್ಟು ನಾನು ಬೇಕಂತ ಉದ್ದೇಶಪೂರ್ವಕ ಮಾಡಿಲ್ಲ. ಯಾರೋ ಮೆಸೇಜ್ ಹಾಕಿ ಈ ಥರ ಮಾಡಿ ಅಂತ ಹೇಳಿದಕ್ಕೋಸ್ಕರ ನಾನು ನನ್ನ ಬುದ್ಧಿ ಇದರಿಂದ ನಾನು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳಿ ಅಂತ ಯಾಕಂದರೆ ಕ್ಷಮೆ ಕೇಳ್ತೀನಿ. ಈಗ ವಿಚಾರ ಇಷ್ಟೇ. ಸೊ ಕಾನೂನು ಪ್ರಕ್ರಿಯೆ ಹಾಗೆ ಆಗುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದರೆ ಅವರ ಹೆಂಡತಿ ಸೊ ಆದರೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗ, ಯಾಕೆಂದರೆ ಎಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ. ಅವರು ತಿಳ್ಕೋಬೇಕು. ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ, ಬೇರೆಯವ್ರ ತಂದೆ ತಾಯಿ ಬಗ್ಗೆ, ಬೇರೆಯವರ ಮಕ್ಕಳ ಬಗ್ಗೆ ಮಾತಾಡ್ತೀವಿ ಅಂದಾಗ ಅವ್ರು ತಿಳ್ಕೋಬೇಕಾಗಿತ್ತು. ಅದೆಲ್ಲ ಏನು ತಿಳಿಸ್ಬೇಕು ಸ್ಟೇಷನಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದೆ ಹೌದು ವಿಚಾರ ತಿಳ್ಕೊಂಡ್ಬಿಟ್ರೆ ವಿಚಾರ ಏನಿದೆ ಅದು ಹೋಗುತ್ತೆ. ಎಲ್ಲರಿಗೂ ಮಾತಾಡಿದ್ದೀರಾ, ಹಂಗೆ ಅನ್ಬಿಟ್ಟು ನಾವು ಸುಮ್ಮನೆ ಬಿಟ್ಟಿದ್ದೀವ? ಹೆಸರೇನು ಹೇಳಿಲ್ಲ, ಮುಖ ತೋರಿಸಿಲ್ಲ ಅದು ಮಾಡಿದೀವ? ಇರಬೇಕದು, ನಿಮಗೆ ಗಿಲ್ಟ್ ಇರಬೇಕು ಒಳಗಡೆ. ನಮ್ಮನೆ ಹೆಣ್ಮಕ್ಳು ಜೋಪಾನವಾಗಿ ಸೇಫ್ಟಿ ಆಗಿರ್ಬೇಕು, ನಮ್ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು. ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕು, ಹೌದಾ ಇಲ್ವಾ? ಹೇಳ್ಬಾರ್ದ? ಏನು ವಿಡಿಯೋ ಮಾಡಿದರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಪ್ರಕಾರ ಏನಾಗಬೇಕಾಗ್ತದೆ. ಬಟ್ ಇನ್ನೊಂದು ವಿಚಾರ, ಅವರ ಮನೆಯವರು ಕೂಡ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ಏನು ಈ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹಾಕಿದ್ದೀರಾ, ಅದನ್ನು ಡಿಲೀಟ್ ಮಾಡಿದ್ದಾಣ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದೊಂದನ್ನು ಡಿಲೀಟ್ ಮಾಡ್ತೇವೆ. ಮತ್ತು ಏನು ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಚಪ್ಪಲಿ ಅದೇನೇನು ಹಾಕ್ಕೊಂಡು ವೀಡಿಯೋಗಳನ್ನ ಮಾಡಿದ್ರೆ ಅದನ್ನೇನಾದರೂ ಡಿಲೀಟ್ ಮಾಡಬೇಕು ಅಂತ ಅವ್ರು ಹೇಳ್ಕೊತಾರೆ. ಮಾಡಬೇಕು ಅನ್ನೋರು ಮಾಡ್ಕೊಳ್ಳಿ. ನಾವು ಅದ್ರ ಬಗ್ಗೆ ಮಾಡಿ ಅಂತ ಹೇಳೋಣ. ಮಾಡುವ ಯಾವುದು ನೀವಲ್ಲ ರೀ, ಅದು ಚಾಲಕರುಗಳು ಹಾಕಿದಾರಲ್ವ, ಅದ್ರ ವಿಚಾರಕ್ಕೆ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ದಯವಿಟ್ಟು ಅದು ಯಾವ್ಯಾವ ವೀಡಿಯೋಗಳು ಹಾಕಿದ್ದೀರಿ, ಫೋಟೋಸ್ ಹಾಕಿ ದಯವಿಟ್ಟು ಡಿಲೀಟ್ ಮಾಡಿ. ಅದು ತುಂಬ ಕೈ ಮುಗಿ ಕೇಳ್ಕೊತೀನಿ. ನೆಕ್ಸ್ಟ್ ಆ ಥರ ನಮ್ಮ ಕಡೆಯಿಂದ ನಿಮಗೆ ಯಾವುದೇ ಕಾರಣಕ್ಕೂ ನಾವು ಆ ಥರ ವೀಡಿಯೋಸ್ ಮಾಡಲ್ಲ ಮುಂದೆ. ನಾನು ದಯವಿಟ್ಟು ಅದು ವೀಡಿಯೋನ ಡಿಲೀಟ್ ಮಾಡಿ. ಸೊ ಇವತ್ತಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಚಾಲಕರು ಬೆಳಗ್ಗೆಯಿಂದಲೂ ಕೂಡ ನಿನ್ನೆಯಿಂದ ನಿರಂತರವಾಗಿ ಎಷ್ಟು ಲಕ್ಷ ಜನ ಹೋಗಿದ್ದಾರೆ, ನಿನ್ನೆಯಿಂದ ಕಮ್ಮಿ ಎಷ್ಟೇ ಚಾಲಕರು ಬರ್ತಿದ್ದಾರೆ. ಏನು ಬೇಕಾದ್ರೂ ಮಾಡಬೇಕಿತ್ತಲ್ಲ. ನಾವು ಆ ಥರ ಮಾತಾಡೋದಿಲ್ಲ, ಆ ಥರ ಮಾಡೋದಿಲ್ಲ. ಯಾಕೆಂದರೆ ಕಾನೂನು ಪ್ರಕ್ರಿಯೆ ಇರೋದ್ರಿಂದ ನಾವು ಅದೇನು ಮಾಡ್ಬಿಡ್ತೀವಿ, ಕ್ಲೋಸ್ ಮಾಡ್ತೀವಿ. ಹಾಗಾಗಿ ಇಷ್ಟಕ್ಕೆ ವಿಚಾರ ಏನಾಗಿತ್ತು, ಅದನ್ನು ಏನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ವಿ. ಅವ್ರ ಕೈಯಲ್ಲಿ ಏನು ಕ್ಷಮೆ ಕೇಳಬೇಕು ಅದನ್ನು ಕೇಳಿಸ್ತೀವಿ. ಜೊತೆಗೆ ಏನು FIR ಆಗಬೇಕಾಗಿತ್ತು FIR ಆಗಿದೆ. ಇನ್ನು ಮುಂದೆ ಏನಿದೆ ಕಾನೂನು ಪ್ರಕ್ರಿಯೆ ಆಗ್ತದೆ, ಇನ್ನು ಮುಂದೆ ಮುಗಿಯುವಂಥ ಕೆಲಸ ಆಗ್ತದೆ ಅಂತ ತಿಳಿಸ್ತಾ, ಇವತ್ತು ಬಂದಿದ್ದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು. ಅದರಲ್ಲಿ ಎಸ್ಪೆಷಲಿ ಉಳಿಮಾವು ಆರಕ್ಷಕರಿಗೆ ನಾನು ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಒಂದು ದೂರನ್ನ ದಾಖಲಿಸಿದ್ರೆ ಇಮಿಡಿಯೇಟ್ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ಸಂಬಂಧಪಟ್ಟಿರೋದನ್ನ ಕರೆಸಿ ಅದೇನು ಕ್ರಮ ಜರುಗಿಸಬೇಕಾಗಿರುವಂಥ ಕೆಲಸನ ಜರುಗಿಸಿದರೆ. ಸೊ ಹಾಗಾಗಿ ಎಲ್ಲ ನಮ್ಮ ಉಳಿಮಾವು ಪಾಲಿಸ್ ಠಾಣೆಯ ಆರಕ್ಷಕ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಬಂದಿದ್ದಂಥ ಚಾಲಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬೆಂಬಲವಾಗಿ ನಿಂತಹ ಅಷ್ಟೂ ಜನ ಚಾಲಕರಿಗೆ ಧನ್ಯವಾದ ತಿಳಿಸ್ತಾ ನನ್ನ ಲೈವ್ನ ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.